ಶಾಂತಿ. ಮುರಳಿಯ ದಿನಾಂಕ 24/2/2024. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಾವು ಈಗ ಅಂಶಗಳಾಗುವ ಪುರುಷಾರ್ಥ ಮಾಡುತ್ತಿದ್ದೀರಾ. ತಾವು ಈ ಲಕ್ಷ್ಮೀನಾರಾಯಣರಂತೆ ಹಂಸ ಅಂದರೆ ಅರ್ಥ ಸಂಪೂರ್ಣ ನಿರ್ವಿಕಾರಿ ಆಗಬೇಕು. ಪ್ರಶ್ನೆ: ಈ ಜ್ಞಾನ ಮಾರ್ಗದಲ್ಲಿ ತೀವ್ರವಾಗಿ ಹೋಗುವ ಸಹಜ ವಿಧಿ ಏನಾಗಿದೆ? ಉತ್ತರ: ಈ ಜ್ಞಾನದಲ್ಲಿ ತೀವ್ರವಾಗಿ ಹೋಗಬೇಕಾದರೆ ಬೇರೆ ಎಲ್ಲ ವಿಚಾರಗಳನ್ನು ಬಿಟ್ಟು ತಂದೆಯ ನೆನಪಿನಲ್ಲಿ ತೊಡಗಬೇಕು. ಅದರಿಂದ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ಪೂರ್ತಿ ಕೊಳಕು ಬಿಟ್ಟು ಹೋಗುವುದು. ನೆನಪಿನ ಯಾತ್ರೆಯೇ ಶ್ರೇಷ್ಠ ಪದವಿಗೆ ಆಧಾರವಾಗಿದೆ. ಇದರಿಂದ ತಾವು ಕವಡೆಯಿಂದ ವಜ್ರದ ಸಮಾನ ಆಗುತ್ತೀರಾ. ತಂದೆಯ ಕೆಲಸವೇ ಆಗಿದೆ ತಮ್ಮನ್ನು ಕವಡೆಗಳಿಂದ ವಜ್ರದ ಸಮಾನ ಪತಿತರಿಂದ ಪಾವನ ಮಾಡುವಂಥದ್ದು. ಇದರ ಹೊರತು ತಂದೆಯೂ ಸಹ ಇರಲು ಸಾಧ್ಯವಿಲ್ಲ. ಓಂ ಶಾಂತಿ. ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ, ಈ ಪ್ರಪಂಚದಲ್ಲಿ ಕೆಲವರು ಅಂಶಗಳು ಇದ್ದಾರೆ, ಕೆಲವರು ಕೊಕ್ಕರೆಗಳು ಇದ್ದಾರೆ. ಈ ಲಕ್ಷ್ಮೀನಾರಾಯಣ ಅಂಶಗಳಾಗಿದ್ದಾರೆ. ಇವರಂತೆ ತಾವು ಸಹ ತಯಾರಾಗಬೇಕು. ತಾವು ಹೇಳುತ್ತೀರಾ, ನಾವು ದೈವಿ ಸಂಪ್ರದಾಯದವರಾಗುತ್ತಿದ್ದೇವೆ ಎಂದು. ತಂದೆ ಹೇಳುತ್ತಾರೆ, ತಾವು ದೈವಿ ಸಂಪ್ರದಾಯದವರಾಗುತ್ತಿದ್ದೀರಾ. ನಾನು ನಿಮ್ಮನ್ನು ಹಂಸಗಳಾಗಿ ಮಾಡುತ್ತಿದ್ದೇನೆ. ಈಗ ಪೂರ್ಣವಾಗಿ ತಯಾರಾಗಬೇಕಾಗಿದೆ. ಹಂಸಗಳು ಮುತ್ತುಗಳನ್ನೇ ಆಯ್ಕೆ ಮಾಡಿಕೊಳ್ಳುತ್ತೆ, ಕೊಕ್ಕರೆಗಳು ಕೆಟ್ಟ ಹುಳ ಉಪ್ಪಟೆಗಳನ್ನು ಹಾರಿಸ್ಕೊಳ್ಳುತ್ತೆ, ತಿನ್ನುತ್ತೆ. ಈಗ ನಾವು ಹಂಸಗಳಾಗುತ್ತಿದ್ದೇವೆ. ಅದಕ್ಕಾಗಿ ದೇವತೆಗಳಿಗೆ ಹೂಗಳು ಎಂದು ಹೇಳಲಾಗುವುದು ಮತ್ತು ಕೊಕ್ಕರೆಗಳಿಗೆ, ಕಲಿಯುಗದ ಮನುಷ್ಯರಿಗೆ ಮುಳ್ಳುಗಳೆಂದು ಹೇಳಲಾಗುವುದು. ಹಂಸಗಳಾಗಿದ್ದೆವು, ನಂತರ ಕೆಳಗೆ ಇಳಿಯುತ್ತಾ ಬರುತ್ತಾ ಕೊಕ್ಕರೆಗಳಾಗಿದ್ದೇವೆ. ಅರ್ಧ ಕಲ್ಪ ಹಂಸಗಳು, ಅರ್ಧ ಕಲ್ಪ ಕೊಕ್ಕರೆಗಳಾಗಿರುತ್ತೇವೆ. ಹಂಸಗಳಾಗಿರುವುದರಲ್ಲಿಯೂ ಕೂಡ ಮಾಯೆ ಬಹಳ ವಿಘ್ನಗಳನ್ನು ಹಾಕತ್ತೆ. ಒಂದಲ್ಲ ಒಂದು ರೀತಿಯ ಬೀಳುವಿಕೆ ಬರುತ್ತೆ. ಮುಖ್ಯವಾಗಿ ಬೀಳುವಿಕೆ ಬರುತ್ತೆ ದೇಹ ಅಭಿಮಾನದ್ದು. ಈ ಸಂಗಮ ಯುಗದಲ್ಲಿಯೇ ತಾವು ಮಕ್ಕಳು ಪರಿವರ್ತನೆ ಆಗಬೇಕು. ಯಾವಾಗ ತಾವು ಹಂಸಗಳಾಗುತ್ತೀರಾ ಆಗ ಹಂಸಗಳು ಇರುತ್ತೀರಾ. ಹಂಸ ಅಂದರೆ ಅರ್ಥ ದೇವಿ ದೇವತೆಗಳು ಸತ್ಯಯುಗದಲ್ಲಿ ಹೊಸ ಪ್ರಪಂಚದಲ್ಲಿ ಇರುತ್ತಾರೆ. ಹಳೆಯ ಪ್ರಪಂಚದಲ್ಲಿ ಒಬ್ಬರೂ ಕೂಡ ಹಂಸ ಇರಲು ಸಾಧ್ಯವಿಲ್ಲ. ಬಲೆ ಸನ್ಯಾಸಿಗಳಿರಬಹುದು, ಆದರೆ ಅವರು ಹದ್ದಿನ ಸನ್ಯಾಸಿಗಳು. ನೀವು ಬೇಹದ್ದಿನ ಸನ್ಯಾಸಿಗಳಾಗಿದ್ದೀರಾ. ಬಾಬಾರವರು ಬೇಹದ್ದಿನ ಸನ್ಯಾಸವನ್ನು ಕಲಿಸಿದ್ದಾರೆ. ಈ ದೇವತೆಗಳಂತೆ ಸರ್ವಗುಣ ಸಂಪನ್ನರು ಬೇರೆ ಯಾವುದೇ ಧರ್ಮದವರು ತಯಾರಾಗುವುದಿಲ್ಲ. ಈಗ ತಂದೆಯೂ ಸಹ ಬಂದಿದ್ದಾರೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಲು. ತಾವೇ ಹೊಸ ಪ್ರಪಂಚದಲ್ಲಿ ಮೊಟ್ಟ ಮೊದಲು ಸುಖದಲ್ಲಿ ಬರುತ್ತೀರಾ. ಮತ್ತೆ ಯಾರೂ ಸಹ ಹೊಸ ಪ್ರಪಂಚದಲ್ಲಿ ಬರುವುದಿಲ್ಲ. ಈಗ ಈ ದೇವತೆಗಳ ಧರ್ಮವೇ ಪ್ರಾಯಲೋಪ ಆಗಿದೆ. ಈ ಮಾತುಗಳನ್ನು ಕೂಡ ತಾವು ಈಗ ಕೇಳುತ್ತಿದ್ದೀರಾ ಮತ್ತು ತಿಳಿದುಕೊಳ್ಳುತ್ತೀರಾ. ಬೇರೆ ಯಾರೂ ಸಹ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಅವರೆಲ್ಲರೂ ಸಹ ಮನುಷ್ಯ ಮತದಂತೆ ವಿಕಾರಗಳಿಂದ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಅವರದೆಲ್ಲರದು ಸಹ ಮನುಷ್ಯರ ಮತ ಆಗಿದೆ. ವಿಕಾರದಿಂದ ಎಲ್ಲರೂ ಜನ್ಮ ಪಡ್ಕೊಳ್ತಾರೆ ಅಲ್ವಾ. ಸತ್ಯಯುಗದಲ್ಲಿ ವಿಕಾರದ ಮಾತೇ ಇರುವುದಿಲ್ಲ. ದೇವತೆಗಳು ಪವಿತ್ರವಾಗಿರುತ್ತಾರೆ. ಅಲ್ಲಿ ಯೋಗ ಬಲದಿಂದಲೇ ಎಲ್ಲವೂ ನಡೆಯುತ್ತದೆ. ಇಲ್ಲಿ ಪತಿತ ಮನುಷ್ಯರಿಗೆ ಏನು ಗೊತ್ತು ಅಲ್ಲಿ ಮಕ್ಕಳ ಜನ್ಮ ಹೇಗಾಗತ್ತೆ ಎಂದು. ಅದರ ಹೆಸರೇ ಆಗಿದೆ ನಿರ್ವಿಕಾರಿ ಪ್ರಪಂಚ. ವಿಕಾರದ ಮಾತೇ ಇರುವುದಿಲ್ಲ. ಹೇಳ್ತಾರೆ ಪ್ರಾಣಿ ಪಕ್ಷಿಗಳು ಎಲ್ಲ ಹೇಗೆ ಜನ್ಮ ಪಡ್ಕೊಳ್ಳುತ್ತೆ ಎಂದು. ಅವರಿಗೆ ಹೇಳಿ, ಅಲ್ಲಿರುವುದೇ ಯೋಗ ಬಲ, ವಿಕಾರದ ಮಾತೇ ಇರುವುದಿಲ್ಲ. 100% ನಿರ್ವಿಕಾರಿ ಪ್ರಪಂಚ, ನಿರ್ವಿಕಾರಿತನ ಇರುತ್ತೆ. ನಾವಂತೂ ಶುಭವನ್ನು ಹೇಳುತ್ತೇವೆ, ತಾವು ಅಶುಭವನ್ನು ಯಾಕೆ ಹೇಳುತ್ತೀರಾ? ಇದರ ಹೆಸರೇ ಆಗಿದೆ ವಿಕಾರಿ ಪ್ರಪಂಚ. ಅದರ ಹೆಸರಾಗಿದೆ ನಿರ್ವಿಕಾರಿ ಪ್ರಪಂಚ. ಶಿವಾಲಯ ಇದಾಗಿದೆ ವೇಶ್ಯಾಲಯ. ಆ ಶಿವಾಲಯದ ಸ್ಥಾಪನೆಯನ್ನು ಶಿವತಂದೆಯೇ ಮಾಡುತ್ತಿದ್ದಾರೆ. ಶಿವತಂದೆ ಶ್ರೇಷ್ಠಾತಿ ಶ್ರೇಷ್ಠ ಶಿಖರವಾಗಿದ್ದಾರೆ. ಶಿವಾಲಯವೂ ಕೂಡ ಹಾಗೆ ಉದ್ದವಾಗಿ ತಯಾರು ಮಾಡುತ್ತಾರೆ ಅಲ್ವಾ.
ಶಿವ ತಂದೆ ತಮ್ಮನ್ನು ಸುಖದ ಸ್ತಂಭವನ್ನಾಗಿ ಮಾಡುತ್ತಿದ್ದಾರೆ, ಸುಖದ ಸ್ತಂಭದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಆದ್ದರಿಂದ ಬಾಬಾರವರ ಜೊತೆಗೆ ಬಹಳ ಪ್ರೀತಿ ಇರುತ್ತೆ. ಭಕ್ತಿ ಮಾರ್ಗದಲ್ಲಿಯೂ ಕೂಡ ಶಿವ ತಂದೆಯ ಜೊತೆಯಲ್ಲಿ ತುಂಬ ಪ್ರೀತಿ ಇಟ್ಕೊಳ್ತಾರೆ. ಶಿವ ತಂದೆಯ ಮಂದಿರದಲ್ಲಿ ಬಹಳ ಪ್ರೀತಿಯಿಂದ ಹೋಗ್ತಾರೆ, ಆದರೆ ಏನನ್ನು ತಿಳಿದುಕೊಳ್ಳುವುದಿಲ್ಲ. ಈಗ ತಾವು ಮಕ್ಕಳು ಸರ್ವಗುಣ ಸಂಪನ್ನರಾಗುತ್ತಿದ್ದೀರಾ. ಈಗ ಸಂಪೂರ್ಣರಂತೂ ಆಗಿಲ್ಲ. ತಮ್ಮ ಪರೀಕ್ಷೆ ಯಾವಾಗ ಆಗತ್ತೆ ಎಂದರೆ ಯಾವಾಗ ತಮ್ಮ ರಾಜಧಾನಿ ಪೂರ್ಣವಾಗಿ ಸ್ಥಾಪನೆ ಆಗತ್ತೆ ಮತ್ತು ಬೇರೆಲ್ಲ ಸಮಾಪ್ತಿ ಆಗತ್ತೆ ಮತ್ತು ನಂಬರ್ ವಾರಾಗಿ ಸ್ವಲ್ಪ ಸ್ವಲ್ಪ ಬರ್ತಾ ಹೋಗ್ತಾರೆ. ನೀವಂತೂ ಮೊದಲೇ ಬರ್ತೀರ, ತಮ್ಮ ರಾಜ್ಯ ಮೊದಲೇ ಪ್ರಾರಂಭವಾಗತ್ತೆ. ಅನ್ಯ ಧರ್ಮಗಳಲ್ಲಿ ಮೊದಲೇ ರಾಜ್ಯ ಶುರು ಆಗುವುದಿಲ್ಲ. ನೀವಂತೂ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತೀರಾ, ನಿಮ್ಮದು ರಾಜಧಾನಿ ಇರುತ್ತೆ. ಈ ಮಾತುಗಳನ್ನು ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ. ಬನಾರಸ್ಸಲ್ಲಿ ಮಕ್ಕಳು ಸರ್ವಿಸ್ಗಾಗಿ ಹೋಗುತ್ತಾರೆ, ಅವರಿಗೆ ತಿಳಿಸುವ ನಶೆ ಇದೆ, ಆದರೆ ತಿಳಿದುಕೊಳ್ಳುವವರು ಅಷ್ಟು ಅರ್ಥ ಮಾಡಿಕೊಳ್ಳುವುದಿಲ್ಲ. ಗಾಯನವೂ ಇದೆ, ಕೋಟಿಯಲ್ಲೂ ಕೆಲವರಷ್ಟೇ ಈ ಜ್ಞಾನ ಕೇಳುತ್ತಾರೆ, ಅರ್ಥ ಮಾಡಿಕೊಳ್ತಾರೆ. ಅಂಶಗಳು ಕೆಲವರಷ್ಟೇ ತಯಾರಾಗುತ್ತಾರೆ. ತಯಾರಾಗಲಿಲ್ಲವೆಂದರೆ ಬಹಳಷ್ಟು ಶಿಕ್ಷೆಗಳನ್ನು ಅನುಭವಿಸುತ್ತಾರೆ. ಕೆಲವರಂತೂ 95% ಶಿಕ್ಷೆಗಳನ್ನು ತಿನ್ನುತ್ತಾರೆ, ಕೇವಲ 5% ಅಷ್ಟೇ ಚೇಂಜ್ ಆಗ್ತಾರೆ. ಹೈಯೆಸ್ಟ್ ಮತ್ತು ಲೋಯೆಸ್ಟ್ ನಂಬರ್ ಇರುತ್ತೆ ಅಲ್ವಾ. ಈಗ ಯಾರೂ ಸಹ ತಮ್ಮನ್ನು ತಾವು ಹಂಸಗಳೆಂದು ಹೇಳಿಕೊಳ್ಳಲಾಗುವುದಿಲ್ಲ. ಪುರುಷಾರ್ಥ ಮಾಡುತ್ತಿದ್ದೀರಾ. ಯಾವಾಗ ಜ್ಞಾನ ಪೂರ್ತಿಯಾಗತ್ತೆ ಆಗ ಯುದ್ಧಗಳು ಸಹ ಪ್ರಾರಂಭವಾಗತ್ತೆ. ಜ್ಞಾನವನ್ನು ಪೂರ್ತಿ ತಗೊಳ್ಬೇಕು ಅಲ್ವಾ, ಆ ಯುದ್ಧವೇ ಫೈನಲ್ ಆಗಿರುತ್ತೆ. ಈಗಂತೂ ಕೆಲವರು 100% ಈಗಂತೂ ಯಾರೂ 100% ತಯಾರಾಗಿಲ್ಲ. ಈಗಂತೂ ಮನೆ ಮನೆಯಲ್ಲಿ ಸಂದೇಶ ತಲುಪಬೇಕಾಗಿದೆ. ಈಗಂತೂ ಬಹಳ ದೊಡ್ಡ ಪರಿವರ್ತನೆ ಆಗಬೇಕಾಗಿದೆ. ಯಾರದೆಲ್ಲ ದೊಡ್ಡ ದೊಡ್ಡ ಕಟ್ಟಡಗಳು ನಿರ್ಮಾಣ ಆಗಿದೆ, ದೊಡ್ಡ ದೊಡ್ಡ ಪದವಿಗಳೆಲ್ಲ ಇದೆ, ಎಲ್ಲವೂ ಅಲುಗಾಡಲಿದೆ. ಭಕ್ತಿಯ ಸಿಂಹಾಸನವು ಕೂಡ ಅಲುಗಾಡತ್ತೆ. ಈಗ ಭಕ್ತರ ರಾಜ್ಯ ಇದೆ ಅಲ್ವಾ, ಅದರ ಮೇಲೆಯೂ ತಾವು ವಿಜಯ ಪಡೆಯುತ್ತೀರಾ. ಈಗಂತೂ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಿದೆ ಮತ್ತು ಪರಿವರ್ತನೆ ಆಗತ್ತೆ. ಈ ಲಕ್ಷ್ಮೀನಾರಾಯಣರ ರಾಜ್ಯ ಆಗತ್ತೆ. ತಾವು ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಿರುತ್ತೀರಾ. ಪ್ರಾರಂಭದಲ್ಲಿ ತಮಗೆ ಬಹಳ ಸಾಕ್ಷಾತ್ಕಾರಗಳಾಗುತ್ತಿತ್ತು, ಹೇಗೆ ರಾಜಧಾನಿ ನಡೆಯುತ್ತೆ ಎಂದು. ಆದರೆ ಸಾಕ್ಷಾತ್ಕಾರ ಮಾಡಿಕೊಂಡಿರುವಂತಹವರು ಇವತ್ತಿಲ್ಲ. ಇದು ಕೂಡ ಡ್ರಾಮಾದಲ್ಲಿ ಯಾರ ಪಾತ್ರವಿರುತ್ತೆ ಅದೇ ನಡೆಯುತ್ತೆ. ಇದರಲ್ಲಿ ನಾವು ಯಾರ ಮಹಿಮೆಯನ್ನು ಮಾಡುವುದಿಲ್ಲ. ತಂದೆಯು ಹೇಳುತ್ತಾರೆ, ತಾವು ನನ್ನ ಮಹಿಮೆ ಏನು ಮಾಡುತ್ತೀರಾ? ನನ್ನದಂತೂ ಡ್ಯೂಟಿ ಇದೆ, ಕೆಲಸವಾಗಿದೆ, ಪತಿತರಿಂದ ಪಾವನರನ್ನಾಗಿ ಮಾಡುವುದು. ಶಿಕ್ಷಕನ ಕೆಲಸವಾಗಿರುತ್ತೆ ಓದಿಸುವಂತಹದ್ದು. ತಮ್ಮ ಕರ್ತವ್ಯವನ್ನು ನಿಭಾಯಿಸುವಂತಹವರಿಗೆ ಮಹಿಮೆ ಏನು ಮಾಡುತ್ತೀರಾ? ಬಾಬಾ ಹೇಳ್ತಾರೆ, ನಾನು ಸಹ ಡ್ರಾಮಾದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ. ಇದರಲ್ಲಿ ತಾಕತ್ತೇನಿದೆ? ತಾಕತ್ತು ಅಂತ ಹೇಳೋದೇನಿದೆ? ಇದು ನನ್ನ ಕರ್ತವ್ಯವಾಗಿದೆ. ಕಲ್ಪ ಕಲ್ಪವೂ ಸಂಗಮ ಯುಗದಲ್ಲಿ ಬಂದು ಪತಿತರನ್ನು ಪಾವನ ಮಾಡುವಂತಹ ಮಾರ್ಗವನ್ನು ತೋರಿಸುತ್ತೇನೆ. ನಾನು ಪಾವನ ಮಾಡದ ಹೊರತು ಇರಲಾಗುವುದಿಲ್ಲ. ನನ್ನ ಪಾತ್ರ ಆಕ್ಯುರೇಟ್ ಆಗಿದೆ. 1 ಸೆಕೆಂಡು ಸಹ ನಿಧಾನವಾಗುವುದು ಅಥವಾ ಹಿಂದೆ ಮುಂದೆ ಆಗುವುದು ಸಾಧ್ಯವಿಲ್ಲ. ಬಿಲ್ಕುಲ್ ಆಕ್ಯುರೇಟ್ ಸಮಯಕ್ಕೆ ಸರ್ವಿಸಿನ ಪಾತ್ರವನ್ನು ಅಭಿನಯಿಸುತ್ತೇನೆ. ಸೆಕೆಂಡ್ ಬೈ ಸೆಕೆಂಡ್ ಏನು ಪಾಸ್ ಆಗತ್ತೆ, ಡ್ರಾಮಾ ನನ್ನಿಂದ ಮಾಡಿಸುತ್ತೆ. ನಾನು ಪರವಶವಾಗಿದ್ದೇನೆ. ಇದರಲ್ಲಿ ಮಹಿಮೆಯ ಮಾತೇ ಇಲ್ಲ. ಅಂದರೆ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಡ್ರಾಮಾವನ್ನು ಯಾರೂ ಪರಿವರ್ತನೆ ಮಾಡಲು ಸಾಧ್ಯವಿಲ್ಲ. ಬಾಬಾ ಹೇಳ್ತಾರೆ, ನಾನು ಕಲ್ಪಕಲ್ಪವೂ ಬರುತ್ತೇನೆ. ನನ್ನನ್ನು ಕರೆಯುತ್ತೀರ, ಪತಿತರಿಂದ ಪಾವನ ಮಾಡುವಂತಹ ತಂದೆಯೇ ಬನ್ನಿ ಎಂದು. ಎಷ್ಟು ಪತಿತರಾಗಿದ್ದಾರೆ. ಒಂದೊಂದು ಅವಗುಣ ಬಿಡಿಸುವುದರಲ್ಲಿ, ತೆಗೆಯುವುದರಲ್ಲಿ ಎಷ್ಟು ಪರಿಶ್ರಮ ಇಡಿಸುತ್ತೆ. ಬಹಳ ಸಮಯ ಪವಿತ್ರವಾಗಿದ್ದರೂ ಕೂಡ ನಡೆಯುತ್ತಾ ನಡೆಯುತ್ತಾ ಮಾಯೆಯ ಪೆಟ್ಟು ಬೀಳುವುದರಿಂದ ಕಪ್ಪು ಮುಖ ಮಾಡಿಕೊಳ್ಳುತ್ತಾರೆ. ಇದಾಗಿದೆ ತಮೋ ಪ್ರಧಾನ ಪ್ರಪಂಚ. ಮಾಯಾ ಶತ್ರು ಬಹಳ ಎದುರಿಸುತ್ತೆ. ಸನ್ಯಾಸಿಗಳು ಕೂಡ ವಿಕಾರದಿಂದ ಜನ್ಮವನ್ನು ಪಡೆಯುತ್ತಾರೆ. ಯಾರು ಜ್ಯೋತಿಯಲ್ಲಿ ಸಮಾವೇಶ ಆಗುವುದಿಲ್ಲ, ವಾಪಸ್ಸಂತೂ ಹೋಗೋದಿಲ್ಲ.
ಆತ್ಮ ಅಂತೂ ಅವಿನಾಶಿಯಾಗಿದೆ, ಅದರ ಪಾತ್ರವೂ ಕೂಡ ಅವಿನಾಶಿಯಾಗಿದೆ. ಮತ್ತು ಜ್ಯೋತಿಯಲ್ಲಿ ಹೇಗೆ ಸಮಾವೇಶವಾಗುವುದು? ಎಷ್ಟೊಂದು ಜನ ಮನುಷ್ಯರಿದ್ದಾರೆ, ಅಷ್ಟು ಮಾತುಗಳಿದೆ. ಇದೆಲ್ಲ ಮನುಷ್ಯರ ಮತ ಆಗಿದೆ. ಈಶ್ವರೀಯ ಮತ ಒಂದೇ ಇದೆ. ದೇವತಾ ಮತ ಅಂತೂ ಇಲ್ಲಿ ಇರಲು ಸಾಧ್ಯವಿಲ್ಲ, ಏಕೆಂದರೆ ದೇವತೆಗಳು ಸತ್ಯಯುಗದಲ್ಲಿ ಇರುತ್ತಾರೆ. ಇದು ಬಹಳ ತಿಳಿದುಕೊಳ್ಳುವಂತಹ ಮಾತಾಗಿದೆ. ಮನುಷ್ಯರಂತೂ ಏನು ತಿಳಿದುಕೊಳ್ಳುವುದಿಲ್ಲ. ಆದ್ದರಿಂದ ಈಶ್ವರನನ್ನು ಕರೆಯುತ್ತಾರೆ, ಈ ಪಿತಾ ಪರಮಾತ್ಮ ಬನ್ನಿ ದಯೆ ತೋರಿಸಿ ಎಂದು. ತಂದೆ ಹೇಳುತ್ತಾರೆ, ನಾನು ನಿಮ್ಮನ್ನು ಆ ರೀತಿ ಯೋಗ್ಯರನ್ನಾಗಿ ಮಾಡುತ್ತೇನೆ, ನೀವು ಪೂಜೆಗೆ ಯೋಗ್ಯರಾಗುತ್ತೀರಾ. ಈಗ ಪೂಜೆಗೆ ಯೋಗ್ಯರಾಗಿಲ್ಲ, ತಯಾರಾಗುತ್ತಿದ್ದೀರಾ. ನಿಮಗೆ ಗೊತ್ತು, ಇಲ್ಲಿಯೇ ನಾವು ತಯಾರಾಗುತ್ತೇವೆ. ನಂತರ ಭಕ್ತಿ ಮಾರ್ಗದಲ್ಲಿ ನಮ್ಮ ಮಹಿಮೆ ಆಗತ್ತೆ, ನಮ್ಮದೇ ಮಂದಿರಗಳು ತಯಾರಾಗತ್ತೆ. ತಮಗೆ ಗೊತ್ತಿದೆ, ಚಂಡಿಕಾ ದೇವಿಯ ಮೇಳವೂ ಆಗತ್ತೆ. ಚಂಡಿ ಬಾಬರವರ ಶ್ರೀಮತದಂತೆ ಯಾರು ನಡೆಯುವುದಿಲ್ಲ, ಅವರು ಚಂಡಿ. ಮತ್ತೆಯೂ ಕೂಡ ವಿಶ್ವವನ್ನು ಪವಿತ್ರ ಮಾಡುವುದರಲ್ಲಿ ಒಂದಲ್ಲ ಒಂದು ರೂಪದ ಸಹಯೋಗವನ್ನು ಕೊಟ್ಟಿದ್ದಾರೆ ಅಲ್ವಾ. ಸೇನೆ ಇದೆ ಅಲ್ವಾ. ಶಿಕ್ಷೆಗಳನ್ನು ಅನುಭವಿಸಿ ಮತ್ತೆಯೂ ಸಹ ವಿಶ್ವಕ್ಕೆ ಮಾಲೀಕರಂತೂ ಆಗ್ತಾರೆ ಅಲ್ವಾ. ಅಂದರೆ ಸತ್ಯಯುಗದಲ್ಲಿ ದಾಸದಾಸಿಯರು ಕೂಡ ವಿಶ್ವಕ್ಕೆ ಮಾಲೀಕರು ಅಂತಲೇ ಹೇಳಲಾಗತ್ತೆ, ಯಾವುದೇ ತೊಂದರೆ ಇರೋದಿಲ್ಲ. ಇಲ್ಲಿ ಯಾರಾದರೂ ಹೊರಗಡೆ ಬಡವರು ಇರ್ತಾರೆ ಅಂತಂದರೆ ಅವರಿಗೆ ಅವರು ಕೂಡ ಹೇಳುತ್ತಾರೆ ನಾವು ಭಾರತದ ಮಾಲೀಕರೆಂದು. ಈ ಕಾಲದಲ್ಲಿ ನೋಡಿ, ಒಂದು ಕಡೆ ಗಾಯನ ಮಾಡ್ತಿರ್ತಾರೆ ಭಾರತ ಎಲ್ಲದಕ್ಕಿಂತ ಶ್ರೇಷ್ಠ ದೇಶ ಎಂದು, ಮತ್ತೊಂದು ಕಡೆ ಗಾಯನ ಮಾಡುತ್ತಾರೆ ಭಾರತದ ಗತಿ ಏನಾಗಿದೆ ಎಂದು. ರಕ್ತದ ನದಿಗಳು ಹರಿಯುತ್ತಿರುತ್ತೆ. ಒಂದು ಹಾಡಲ್ಲಿ ಮಹಿಮೆ ಮಾಡಿರ್ತಾರೆ, ಇನ್ನೊಂದು ಹಾಡಲ್ಲಿ ನಿಂದನೆ ಮಾಡಿರ್ತಾರೆ. ಏನು ತಿಳಿದುಕೊಳ್ಳುವುದಿಲ್ಲ. ತಾವಂತೂ ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಿದ್ದೀರಾ, ತಂದೆ ತಿಳಿಸುತ್ತಿದ್ದಾರೆ. ಮನುಷ್ಯರಿಗೆ ಏನೂ ಗೊತ್ತಿಲ್ಲ, ಇವರಿಗೆ ಭಗವಂತ ಹೇಗೆ ಓದಿಸುತ್ತಾರೆಂದು ಹೇಳ್ತಾರೆ. ವಾಹ, ಇವರಿಗೆ ಭಗವಂತ ಟೀಚರ್ ಆಗಿ ಓದಿಸ್ತಿದ್ದಾರಂತೆ. ಅರೇ, ಭಗವಾನು ವಾಚ ಇದೆ ಅಲ್ವಾ, ನಾನು ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ. ಕೇವಲ ಗೀತೆಯಲ್ಲಿ ಮನುಷ್ಯರ ಹೆಸರನ್ನು ಹಾಕಿ ಗೀತೆಯನ್ನು ಖಂಡನೆ ಮಾಡಿದ್ದಾರೆ. ಶ್ರೀಕೃಷ್ಣ ಭಗವಾನು ವಾಚ, ಇದು ಮನುಷ್ಯರ ಮತ ಆಯಿತು ಅಲ್ವಾ. ಶ್ರೀಕೃಷ್ಣ ಹೇಗೆ ಇಲ್ಲಿ ಬರ್ತಾರೆ? ಅವರಂತೂ ಸತ್ಯಯುಗದ ರಾಜಕುಮಾರ ಆಗಿದ್ದಾರೆ. ಅವರಿಗೇನು ಹಿಡಿದಿದೆ ಈ ಪತಿತ ಪ್ರಪಂಚದಲ್ಲಿ ಬರಲು? ತಂದೆಯನ್ನ ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ. ಆದರೆ ನಿಮ್ಮಲ್ಲಿಯೂ ಕೂಡ ಕೆಲವರಷ್ಟೇ ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಾರೆ. ತಾವು ಮಕ್ಕಳ ಮುಖದಿಂದ ಸದಾ ರತ್ನಗಳೇ ಹೊರಬರಬೇಕು, ಕಲ್ಲುಗಳಲ್ಲ. ತಮ್ಮ ಜೊತೆ ತಾವೇ ಕೇಳಿಕೊಳ್ಳಬೇಕು, ನಾವು ಈ ರೀತಿ ಹೇಗೆ ತಯಾರಾಗುವುದು? ಬಲೆ ಬಯಸ್ತಾರೆ ನಾವು ಕೊಳಕಿನಿಂದ ಬೇಗ ಹೊರಬರಬೇಕೆಂದು. ಆದರೆ ಬೇಗ ಆಗಲು ಸಾಧ್ಯವಿಲ್ಲ, ಸಮಯ ಹಿಡಿಸುತ್ತೆ. ತಾವಂತೂ ಬಹಳ ಪರಿಶ್ರಮ ಪಡಬೇಕಾಗಿದೆ. ತಿಳಿಸುವವರಲ್ಲಿಯೂ ಕೂಡ ನಂಬರ್ ವಾರ್ ಇದ್ದಾರೆ. ಯುಕ್ತಿಯುಕ್ತವಾಗಿ ತಿಳಿಸುವಂತಹವರು ಅಂತಿಮದಲ್ಲಿ ಬರುತ್ತಾರೆ. ಆಗ ನಿಮ್ಮ ಬಾಣ ನಾಟತ್ತೆ, ಅದು ಅಂತಿಮದಲ್ಲಿ ಆಗತ್ತೆ ಅಂತಾರೆ ಬಾಬ್ರವರು. ಯುಕ್ತಿಯುಕ್ತವಾಗಿ ತಿಳಿಸಿದ ಕೂಡಲೇ ಅರ್ಥ ಮಾಡಿಕೊಂಡು ಬಾಬನಿಗೆ ಮಕ್ಕಳಾಗ್ತಾರೆ. ತಮಗೆ ಗೊತ್ತು, ನಮ್ಮ ವಿದ್ಯಾಭ್ಯಾಸ ಈಗ ನಡೆಯುತ್ತಿದೆ. ಓದಿಸುವಂತಹವರು ಒಬ್ಬ ತಂದೆಯಾಗಿದ್ದಾರೆ. ಎಲ್ಲರೂ ಅವರಿಂದ ಓದಲು ಬಂದಿದ್ದಾರೆ. ಮುಂದೆ ಹೋಗುತ್ತಾ ತಾವು ಇಂತಹ ಯುದ್ಧವನ್ನು ನೋಡುತ್ತೀರಾ, ಆ ಮಾತೇ ಕೇಳಬೇಡಿ. ಯುದ್ಧದಲ್ಲಿ ಬಹಳಷ್ಟು ಜನ ಶರೀರ ಬಿಡುತ್ತಾರೆ. ಮತ್ತು ಅಷ್ಟೆಲ್ಲ ಆತ್ಮಗಳು ಎಲ್ಲಿ ಹೋಗುತ್ತಾರೆ? ಏನು ಒಟ್ಟಿಗೆ ಹೋಗಿ ಜನ್ಮ ಪಡ್ಕೊಳ್ತಾರ? ವೃಕ್ಷ ದೊಡ್ಡದಾಗತ್ತೆ, ಬಹಳ ರೆಂಬೆ ಕೊಂಬೆಗಳಾಗತ್ತೆ, ಎಲೆಗಳಾಗತ್ತೆ. ಎಲ್ಲರೂ ಒಟ್ಟಿಗೆ ಹೋಗಿ ಜನ್ಮ ಪಡ್ಕೊಳ್ಳೋದಿಲ್ಲ, ನಂಬರ್ ವಾರಾಗಿ ಬರ್ತಾರೆ. ಪ್ರತಿದಿನ ಎಷ್ಟೊಂದು ಜನ ಜನ್ಮನೂ ಪಡ್ಕೊಳ್ತಾರೆ, ಶರೀರನೂ ಬಿಡ್ತಾರೆ. ವಾಪಸ್ಸಂತೂ ಯಾರೂ ಹೋಗೋದಿಲ್ಲ. ಮನುಷ್ಯರ ವೃದ್ಧಿ ಆಗ್ತಾ ಇರತ್ತೆ. ಅಷ್ಟೆಲ್ಲ ಒಳಗೆ ಆ ಮಾತುಗಳ ವಿಸ್ತಾರದಲ್ಲಿ ಹೋಗುವುದಕ್ಕಿಂತ ತಂದೆಯನ್ನು ನೆನಪು ಮಾಡಿರಿ. ಅದರಿಂದ ವಿಕರ್ಮ ವಿನಾಶವಾಗತ್ತೆ ಮತ್ತು ಆತ್ಮನಿಗೆ ಹಿಡಿದಿರುವಂತಹ ಕೊಳಕು ಬಿಟ್ಟು ಹೋಗುತ್ತೆ. ಮತ್ತೆ ಎರಡನೆಯ ಮಾತು, ತಾವು ಇದರ ವಿಚಾರನೂ ಸಹ ಮಾಡಬೇಡಿ ಅಂತಾರೆ ಬಾಬರವರು. ಮೊದಲು ತಮ್ಮ ಪುರುಷಾರ್ಥ ಮಾಡಿ ಆ ರೀತಿ ತಯಾರಾಗಲು ಮುಖ್ಯವಾಗಿ ನೆನಪಿನ ಯಾತ್ರೆಯಾಗಿದೆ.
ಮತ್ತು ಎಲ್ಲರಿಗೂ ಸಂದೇಶ ಕೊಡಬೇಕಾಗಿದೆ. ಸಂದೇಶವಾಹಕರು ಒಬ್ಬರೇ ಆಗಿದ್ದಾರೆ. ಧರ್ಮಸ್ಥಾಪಕರಿಗೆ ಸಂದೇಶವಾಹಕರು ಅಂತ ಹೇಳೋದಿಲ್ಲ. ಸದ್ಗತಿ ದಾತ ಅಂತೂ ಒಬ್ಬ ಸದ್ಗುರುವಾಗಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಒಂದಲ್ಲ ಒಂದು ಸುಧಾರಣೆ ಮಾಡಿಕೊಳ್ತಾರೆ. ಒಂದಲ್ಲ ಒಂದು ರೀತಿಯಲ್ಲಿ ದಾನನೂ ಮಾಡುತ್ತಿರ್ತಾರೆ. ತೀರ್ಥಯಾತ್ರೆಗಳಿಗೆ ಹೋಗ್ತಾರೆ, ದಾನ ಕೊಟ್ಟು ಬರ್ತಾರೆ. ಇಲ್ಲಂತೂ ತಾವು ತಿಳ್ಕೊಂಡಿದ್ದೀರಾ, ಇದು ನಮ್ಮ ಅಂತಿಮ ಜನ್ಮವಾಗಿದೆ. ತಂದೆ ನಮ್ಮನ್ನು ವಜ್ರದ ಸಮಾನ ಮಾಡುತ್ತಿದ್ದಾರೆ. ಇದಕ್ಕೆ ಅಮೂಲ್ಯವಾಗಿರುವ ಜೀವನವೆಂದು ಹೇಳಲಾಗುವುದು. ಆದರೆ ಅಷ್ಟು ಪುರುಷಾರ್ಥವೂ ಕೂಡ ಮಾಡಬೇಕು ಅಲ್ವಾ? ತಾವು ಹೇಳ್ತೀರಾ, ನಾವು ಯಾರಿಗೂ ದೋಷ ಮಾಡೋದಿಲ್ಲ, ನಮ್ಮದೇನೂ ದೋಷ ಇಲ್ಲ ಎಂದು. ಅರೆ, ನಾನು ಬಂದಿದ್ದೀನಿ ಹೂಗಳನ್ನಾಗಿ ಮಾಡಲು, ಮತ್ತು ನೀವ್ಯಾಕೆ ತಯಾರಾಗುವುದಿಲ್ಲ? ನನ್ನ ಕೆಲಸವೇ ಆಗಿದೆ ಪಾವನರನ್ನಾಗಿ ಮಾಡುವುದು ಅಂದಾಗ ತಾವು ಯಾಕೆ ಪುರುಷಾರ್ಥ ಮಾಡುವುದಿಲ್ಲ? ಪುರುಷಾರ್ಥ ಮಾಡಿಸುವಂತಹ ತಂದೆ ದೊರೆತಿದ್ದಾರೆ. ಈ ಲಕ್ಷ್ಮೀನಾರಾಯಣರನ್ನ ಆ ರೀತಿ ತಯಾರು ಮಾಡಿದವರು ಯಾರು? ಪ್ರಪಂಚದವರು ತಿಳಿದುಕೊಂಡಿಲ್ಲ. ತಂದೆ ಬರುವುದೇ ಸಂಗಮ ಯುಗದಲ್ಲಿ. ಈಗ ತಮ್ಮ ಮಾತುಗಳನ್ನು ಯಾರು ತಿಳಿದುಕೊಳ್ಳುವುದಿಲ್ಲ. ಮುಂದೆ ಹೋಗುತ್ತಾ ಯಾವಾಗ ನಿಮ್ಮ ಬಳಿ ಬಹಳಷ್ಟು ಜನ ಬರ್ತಾರೆ, ಅವರ ಗ್ರಾಹಕಿ ಮುರಿದು ಹೋಗುತ್ತೆ, ಅವರ ವ್ಯಾಪಾರ ಮುರಿದು ಹೋಗುತ್ತೆ, ಎಲ್ಲರೂ ತಿಳ್ಕೊಳ್ತಾರೆ. ಬಾಬಾ ಹೇಳ್ತಾರೆ, ಈ ವೇದಶಾಸ್ತ್ರಗಳ ಸಾರವನ್ನು ನಾನೇ ತಿಳಿಸುತ್ತಿದ್ದೇನೆ. ಬಹಳಷ್ಟು ಜನ ಗುರುಗಳಿದ್ದಾರೆ, ಅದೆಲ್ಲವೂ ಕೂಡ ಭಕ್ತಿ ಮಾರ್ಗವಾಗಿದೆ. ಸತ್ಯಯುಗದಲ್ಲಿ ಎಲ್ಲರೂ ಪಾವನರಿದ್ದೀರಿ, ನಂತರ ಪತಿತರಾಗಿದ್ದೀರಾ. ಈಗ ತಂದೆ ಪುನಃ ಬಂದು ತಮಗೆ ಬೇಹದ್ದಿನ ಸನ್ಯಾಸ ಮಾಡಿಸುತ್ತಿದ್ದಾರೆ. ಏಕೆಂದರೆ ಈ ಹಳೆಯ ಪ್ರಪಂಚ ಸಮಾಪ್ತಿ ಆಗಲಿದೆ. ಆದ್ದರಿಂದ ತಂದೆ ಹೇಳುತ್ತಾರೆ, ಸ್ಮಶಾನದ ಜೊತೆ ತಮ್ಮ ಬುದ್ಧಿಯೋಗವನ್ನು ತೆಗೆಯಿರಿ. ನಾನು ತಂದೆಯನ್ನು ನೆನಪು ಮಾಡಿರಿ, ಆಗ ವಿಕರ್ಮ ವಿನಾಶವಾಗುವುದು. ಈಗ ಅಂತಿಮ ವಿನಾಶದ ಸಮಯವಾಗಿದೆ. ಎಲ್ಲರ ಲೆಕ್ಕಾಚಾರ ಚುಕ್ತ ಆಗಲಿದೆ. ಹಳೆಯ ಪ್ರಪಂಚದಲ್ಲಿ ಯಾರೆಲ್ಲ ಆತ್ಮರಿದ್ದಾರೆ ಅವರ ಎಲ್ಲರ ಆತ್ಮ ಪೂರ್ಣವಾಗಿದೆ. ಆತ್ಮ ಶರೀರ ಧಾರಣೆ ಮಾಡಿಕೊಂಡು ಪಾತ್ರ ಅಭಿನಯಿಸುತ್ತೆ. ಈಗ ಆತ್ಮನೂ ಅವಿನಾಶಿ, ಪಾತ್ರವೂ ಅವಿನಾಶಿಯಾಗಿದೆ. ಇದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಪ್ರತಿ ಕಲ್ಪವೂ ರಿಪೀಟ್ ಆಗ್ತಾ ಇರತ್ತೆ. ಇದು ಬಹಳ ಬೇಹದ್ದಿನ ಡ್ರಾಮಾ ಆಗಿದೆ. ನಂಬರ್ ವಾರಂತೂ ಇದ್ದೇ ಇದೆ. ಕೆಲವರು ಆತ್ಮಿಕ ಸರ್ವಿಸ್ ಮಾಡುತ್ತಾರೆ, ಇನ್ನು ಕೆಲವರು ಸ್ಥೂಲ ಸರ್ವಿಸ್ ಮಾಡುವವರು ಇದ್ದಾರೆ. ಕೆಲವರು ಹೇಳ್ತಾರೆ, ಬಾಬಾ ನಾವು ಡ್ರೈವರ್ ಆಗ್ತೀವಿ ಅಂತ, ಏಕೆಂದರೆ ಅಲ್ಲಿ ವಿಮಾನದ ಮಾಲೀಕರಾಗ್ತೀವಿ ಅಲ್ವಾ ಅಂತ ಹೇಳ್ತಾರೆ. ಇಂದಿನ ದೊಡ್ಡ ದೊಡ್ಡ ವ್ಯಕ್ತಿಗಳು ತಿಳ್ಕೊಳ್ತಾರೆ, ಈಗ ನಮಗೋಸ್ಕರ ಇದೆ ಸ್ವರ್ಗ ಎಂದು. ದೊಡ್ಡ ದೊಡ್ಡ ಮಹಲ್ಲುಗಳಿದೆ, ವಿಮಾನಗಳಿದೆ. ಬಾಬಾ ಹೇಳ್ತಾರೆ, ಇದೆಲ್ಲ ಆರ್ಟಿಫಿಷಿಯಲ್, ಇದಕ್ಕೆ ಮಾಯೆಯ ಪ್ರಭಾವ, ಆಡಂಬರ ಎಂದು ಹೇಳಲಾಗತ್ತೆ. ಏನೆಲ್ಲ ಕಲಿತಾ ಇರ್ತಾರೆ. ಜಹಾಜ್ ಎಲ್ಲ ತಯಾರು ಮಾಡಿದ್ದಾರೆ, ಹಡಗು ಎಲ್ಲ ತಯಾರು ಮಾಡಿದ್ದಾರೆ. ಈಗ ಈ ಹಡಗು, ದೋಣಿ ಇದೆಲ್ಲ ಕೆಲಸಕ್ಕೆ ಬರುವುದಿಲ್ಲ. ಬಾಂಬ್ಸ್ ತಯಾರು ಮಾಡುತ್ತಿದ್ದಾರೆ, ಇದೆಲ್ಲ ಕೆಲಸಕ್ಕೆ ಬರುತ್ತೆ. ಸುಖದ ವಸ್ತುಗಳು ಕೆಲಸಕ್ಕೆ ಬರುತ್ತೆ. ವಿನಾಶ ಆಗುವುದರಲ್ಲಿ ಸೈನ್ಸು ಸಹಯೋಗ ಕೊಡುತ್ತೆ. ಮತ್ತು ಅದೇ ಸೈನ್ಸು ನಿಮಗೆ ಹೊಸ ಪ್ರಪಂಚ ನಿರ್ಮಾಣ ಮಾಡುವುದರಲ್ಲಿಯೂ ಕೂಡ ಸಹಯೋಗಿಯಾಗಿರುತ್ತೆ. ಇದು ಡ್ರಾಮಾ ಬಹಳ ವಂಡರ್ಫುಲ್ಲಾಗಿ ತಯಾರಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ. ಈ ಅಂತಿಮ ಸಮಯ ಹಳೆಯ ಪ್ರಪಂಚದ ಜೊತೆ ಬೇಹದ್ದಿನ ಸನ್ಯಾಸ ಮಾಡಬೇಕು. ಈ ಸ್ಮಶಾನದ ಜೊತೆ ಬುದ್ಧಿಯನ್ನು ತೆಗೆಯಬೇಕು. ನೆನಪಿನಲ್ಲಿದ್ದು ಎಲ್ಲ ಹಳೆಯ ಲೆಕ್ಕಾಚಾರಗಳನ್ನು ಚುಕ್ತ ಮಾಡಿಕೊಳ್ಳಬೇಕು. ಎರಡನೇ ಪಾಯಿಂಟು, ಬಾಯಿಂದ ಸದಾ ಜ್ಞಾನರತ್ನಗಳೇ ಹೊರಬರಬೇಕು, ಕಲ್ಲುಗಳಲ್ಲ. ಪೂರ್ಣವಾಗಿ ಹಂಸಗಳಾಗಬೇಕು. ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವ ಸೇವೆ ಮಾಡಬೇಕು. ವರದಾನ: ಸೇವೆಯ ಜೊತೆ ಜೊತೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ಸಾಧನೆಯನ್ನು ಎಮರ್ಜ್ ಮಾಡಿಕೊಳ್ಳುವಂತಹ ಸಫಲತಾ ಮೂರ್ತಿಗಳಾಗಿರೆ.
ವರದಾನದ ವಿಶ್ಲೇಷಣೆ. ಸೇವೆಯಿಂದ ಖುಷಿ ಮತ್ತು ಶಕ್ತಿ ಸಿಗತ್ತೆ, ಆದರೆ ಸೇವೆಯಲ್ಲಿಯೇ ವೈರಾಗ್ಯ ವೃತ್ತಿಯೂ ಕೂಡ ಸಮಾಪ್ತಿಯಾಗತ್ತೆ. ಅದಕ್ಕಾಗಿ ತಮ್ಮ ಆಂತರಿಕದಲ್ಲಿ ವೈರಾಗ್ಯ ವೃತ್ತಿಯನ್ನು ಜಾಗೃತ ಮಾಡಿಕೊಳ್ಳಿ. ಹೀಗೆ ಸೇವೆಯ ಪ್ಲ್ಯಾನನ್ನು ಪ್ರಾಕ್ಟಿಕಲಲ್ಲಿ ಇಮರ್ಜ್ ಮಾಡಿಕೊಳ್ತೀರಾ, ಆಗ ಸಫಲತೆ ಸಿಗತ್ತೆ. ಹಾಗೆಯೇ ಈಗ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಇಮರ್ಜ್ ಮಾಡಿಕೊಳ್ಳಿ. ಬಲೆ ಎಷ್ಟೇ ಸಾಧನಗಳು ಪ್ರಾಪ್ತವಾಗಿರಬಹುದು, ಆದರೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ಸಾಧನ ಮರ್ಜ್ ಆಗಬಾರದು. ಸಾಧನ ಮತ್ತು ಸಾಧನೆಯ ಬ್ಯಾಲೆನ್ಸ್ ಇದ್ದಾಗ ಸಫಲತಾ ಮೂರ್ತಿಗಳಾಗುತ್ತೀರಾ. ಸ್ಲೋಗನ್: ಅಸಂಭವವನ್ನು ಸಂಭವ ಮಾಡುವುದೇ ಪರಮಾತ್ಮನ ಪ್ರೀತಿಯ ಗುರುತಾಗಿದೆ. ಓಂ ಶಾಂತಿ.